ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಭಾಲ್ಕಿ ಪಟ್ಟಣದಲ್ಲಿ ಏಪ್ರಿಲ್ 20ರಂದು ನಡೆಯುವ ವಿಶ್ವಗುರು ಬಸವಣ್ಣನವರ ಜಯಂತಿ ವಚನ ಜಾತ್ರೆ 2026 ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರ 27ನೇ ಸ್ಮರಣೋತ್ಸವ ಮತ್ತು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರ ಅಮೃತ ಮಹೋತ್ಸವ ಅಂಗವಾಗಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗುವುದು ಎಂದರು. ಪ್ರಪ್ರಥಮ ಬಾರಿಗೆ ವಿಶ್ವಕ್ಕೆ ಸಂಸತ್ತಿನ ಪರಿಕಲ್ಪನೆ ಕೊಟ್ಟಿದ್ದು ವಿಶ್ವಗುರು ಬಸವಣ್ಣನವರ ನೇತೃತ್ವದ 12ನೇ ಶತಮಾನದ ಶಿವಶರಣರಿಂದ ನಡೆದ ಅನುಭವ ಮಂಟಪ. ಬಸವಣ್ಣನವರ ತತ್ವ ಸಿದ್ಧಾಂತಗಳಿಗೆ ಈಗಲೂ ಜಗತ್ತಿನಾದ್ಯಂತ ಮನ್ನಣೆ ದೊರೆಯುತ್ತಿದೆ. ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರ ತ್ಯಾಗದ ಫಲದಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕನ್ನಡ ಭಾಷೆ ಮತ್ತು ಗಡಿ ಪ್ರದೇಶ ನಮ್ಮಲ್ಲಿಯೇ ಉಳಿದಿದೆ. ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಗಳಿಂದ ಈ ಭಾಗ ಆಧ್ಯಾತ್ಮಿಕ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ ಎಂದರು. ಕಿರಣ ಖಂಡ್ರೆ ಜಾಗತಿಕ ಲಿಂಗಾಯತ ಮಹಾಸಭಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು 03 ದಿವಸ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ಭಕ್ತರು ಪಾಲ್ಗೊಂಡು ಶೋಭೆ ತರಬೇಕು ಎಂದು ಹೇಳಿದರು. ವರದಿ ಸತೀಶ್ ಕುಮಾರ್ ಕಲಾಬಿದರ. ಶ್ರೀ ಗುರು ಬಸವಲಿಂಗಾಯ ನಮಃ. ಸಮಸ್ತ ಕಲ್ಯಾಣ ಕರ್ನಾಟಕದ ನಾಡಿನ ಜನತೆಗೆ ನನ್ನ ಕಿರಣ್ ಕುಮಾರ್ ಖಂಡ್ರೆ ಜಾಗತಿಕ ಲಿಂಗಾಯತ್ ರಾಜ್ಯ ಕಾರ್ಯದರ್ಶಿ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಬರುವ 19ನೇ ತಾರೀಕಿನ ಹಾಗೂ 20, 21, 22 ಇವೆಲ್ಲ ಕೂಡಿ ಬಂದಂಥ ಒಂದು ಸಂಗಮ ಕಾರ್ಯಕ್ರಮ. ಲಿಂಗಾಯತ ಧರ್ಮದ ಸಂಸ್ಥಾಪಕರಾದಂಥ ಅಪ್ಪ ಬಸವಣ್ಣನವರ ಜಯಂತಿ ಉತ್ಸವ ನಿಮಿತ್ತವಾಗಿ ನಾಳೆ ಬೈಕ್ ರ್ಯಾಲಿ ಭಾಲ್ಕಿನಗರ ಪಟ್ಟಣದಲ್ಲಿ ಹೆಮ್ಮೆಯಿಂದ ಹಮ್ಮಿಕೊಳ್ಳಲಾಗಿದೆ. ಸಮಸ್ತ ಎಲ್ಲ ಬಸವ ಭಕ್ತರು ಎಲ್ಲರೂ ಪಾಲ್ಗೊಳ್ಳಬೇಕು. ಹಾಗೂ 20ನೇ ತಾರೀಕಿನಿಂದ ಪರಮ ಪೂಜ್ಯ ನಿರ್ಮಲ ಸಂಸ್ಥಾನ ಮಠದಿಂದ ಭವ್ಯವಾದ ಮೆರವಣಿಗೆ, ವಿಶ್ವಗುರು ಬಸವಣ್ಣನವರ ಜಯಂತಿ ನಿಮಿತ್ತವಾಗಿ ಭಾಲ್ಕಿ ಪಟ್ಟಣದಲ್ಲಿ ಭವ್ಯವಾಗಿ ಮೆರವಣಿಗೆ ಜರುಗಲಿದೆ. ಅದರಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು. ಹಾಗೂ ನಮ್ಮ ಲಿಂಗೈಕ್ಯರಾದಂಥ ಚನ್ನಬಸವ ಪಟ್ಟದೇವರ ಸಮಣೋತ್ಸವ ಹಾಗೂ ನಮ್ಮೆಲ್ಲರ ಹೃದಯ ಬಡಿತವಾಗಿರುವ ಬಸವ ಪ್ರೇಮಿಯಾಗಿರುವ ಡಾಕ್ಟರ್ ಬಸವಲಿಂಗ ಪಟ್ಟದೇವರ 75ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಕೂಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪರಮ ಪೂಜ್ಯರು ಬಹಳಷ್ಟು ಅವರು ನಡೆದು ಬಂದಂಥ ದಾರಿ ಬಹಳ ಕಷ್ಟಕರ ಹಾಗೂ ಹೂವಿನ ದಾರಿಯಾಗಿರಲಿಲ್ಲ. ಅಲ್ಲಿ ಮುಳ್ಳಿನ ದಾರಿಯಲ್ಲಿ ನಡೆದು ಬಂದು ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು ಚನ್ನಬಸವ ಪಟ್ಟದೇವರ ಒಂದು ಗುರುಕುಲ ಸ್ಥಾಪನೆ ಮಾಡಿ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಅಗ್ರಗಣ್ಯವಾಗಿ ಇವತ್ತು ರಿಸಲ್ಟ್ ಬರ್ತಾ ಇದೆ. ಈ ಗುರುಕುಲದಿಂದ ಇಲ್ಲಿಂದ ಎಷ್ಟೋ IAS, IPS ಹಾಗೂ ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜುಗಳು ಕೂಡ ಇಲ್ಲಿಂದ ನಮ್ಮ ಗಡಿನಾಡಿನಿಂದ ಹೋಗಿದ್ದಾರೆ. ಅದರೆಲ್ಲ ಶ್ರೇಯವನ್ನು ಯಾರಿಗೆ ಸೇರಬೇಕಾದ್ರೆ ಪರಮ ಪೂಜ್ಯರಂತ ಬಸವಲಿಂಗ ಪಟ್ಟದೇವರು ಅವರು ಬಹಳ ಕಷ್ಟದಿಂದ ಮಾಡಿ ಇದು ಎಲ್ಲ ತಮಗೆಲ್ಲರೂ ಗುರುತು. ಗುರುಗಳು ಎಷ್ಟು ಕಷ್ಟವನ್ನು ಎಷ್ಟು ನೋವನ್ನು ಅನುಭವಿಸಿದ್ದಾರೆ ಎಂಬುದು ಎಲ್ಲರಿಗೆ ಆತ್ಮವಿಶ್ವಾಸ, ಎಲ್ಲರಿಗೆ ಸಾಕ್ಷಿ ಇದೆ. ಆದರೆ ಮುಂದೆ ಈ ಒಂದು ಬೆಳೆದು ನಿಂತಹ ಹೆಮ್ಮರವಾದಂಥ ಈ ಶಿಕ್ಷಣ ಸಂಸ್ಥೆ ಪರಮ ಪೂಜ್ಯರಂತ ನಮ್ಮ ನಿರ್ಮಲ ಸಂಸ್ಥಾನದ ಪೀಠಾಧ್ಯಕ್ಷರ ಗುರುಬಸವ ಪಟ್ಟದೇವರು ಕೂಡ ಒಳ್ಳೆ ರೀತಿಯಾಗಿ ತೆಗೆದುಕೊಂಡು ಹೋಗುತ್ತಾರೆ ಎಂದು ಎಲ್ಲರ ನಂಬಿಕೆಗೆ ಪಾತ್ರರಾಗಿದ್ದಾರೆ ಎಂದು ನಾನು ನಂಬಿರುತ್ತೇನೆ. ಅದಕ್ಕೋಸ್ಕರ ಎಲ್ಲರೂ ಪ್ರತಿಯೊಂದು 19, 20, 21, 22 ಪರಮ ಪೂಜ್ಯರ ಕಾರ್ಯಕ್ರಮದಲ್ಲಿ ನಾಡಿನ ಮಠಾಧೀಶರು ಹಾಗೂ ಗಣ್ಯ ವ್ಯಕ್ತಿಗಳೆಲ್ಲೂ ಕೂಡ ಭಾಗವಹಿಸುತ್ತಿದ್ದಾರೆ. ತಾವೆಲ್ಲರೂ ಪರಮ ಪೂಜ್ಯರ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಶೋಭೆ ತರಬೇಕೆಂದು ತಮ್ಮಲ್ಲಿ ನನ್ನ ಕಳಕಳಿಯ ವಿನಂತಿ. ಶರಣಾರ್ಥಿ.